ಇಲ್ಲ ಒಂದು ಈ ಇಲ್ಲಿ ಇಲ್ಲ ಗೊತ್ತಾಯ್ತು ಅಲ್ಲಿ ಕೇಳ್ಬಿಟ್ಟು ಮುಚ್ಕತ ಮುಖ ಅಲ್ಲ. ಒಂದು ಇಲ್ಲಿ ಬರ್ದೇ ಇರೋದಕ್ಕೆ 2 ಕಾರಣ ಇದೆ. ಒಂದು ಜನುವಿನ ಕೆಲಸ ಇದೆ, ಇನ್ನೊಂದು ಅವ್ನು ಯಾವತ್ತೂ ನನ್ಗೆ ಹೇಳ್ತಾ ಇದ್ದ, ಇದು ನಿನ್ ಸಿನಿಮಾ, ನೀನ್ ಪ್ರಮೋಟ್ ಮಾಡ್ಕೋಬೇಕು, ನೀನ್ ಓಡಾಡ್ಬೇಕು, ನಾನ್ ಬಂದ್ರೆ ಅಟೆನ್ಷನ್ ಎಲ್ಲ ನನ್ ಕಡೆ ಬರುತ್ತೆ, ಹಂಗಾಗ್ಬಾರ್ದು, ಇದು ನಿನ್ ಸಿನಿಮಾ, ನೀನ್ ಓಡಾಡ್ಕೊಂಡು ನೀನ್ ಮಾಡ್ಬೇಕು, ನೀನು ಹೀರೋಯಿನ್ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ. ಸೊ ಅಷ್ಟೇ. ಟೆಂಪಲ್ ಅವ್ರು ಹೊಸದಾಗಿ ಮದುವೆ ಆಗಿದಾರಲ್ಲ, ಈಗ ಓಡಾಡ್ತಿದ್ದಾರೆ. ನಂದು ಆಯ್ತು 1 ವರ್ಷ ಆಯ್ತು ಮದುವೆ ಆಗಿ, ನಂದು ರಂಗ್ ಇನ್ನೆಲ್ಲ ಯಾರು ಪೂಜೆ ಬಗ್ಗೆ ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ. ಮೊನ್ನೆ ನಮ್ಮೂರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಆಯ್ತಾ, ಕರ್ಕೊಂಡು ಹೋಗಿದ್ದೆ. ಮೊನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಈ ತರ ನಮ್ ಟೆಂಪಲ್ ರನ್ನು ಅವ್ರು ಸೆಪರೇಟ್, ಅವ್ರ ಟೆಂಪಲ್ ರನ್ನು ಅವ್ರು ಸೆಪರೇಟ್, ನಮ್ಮ ಮನೆಯವ್ರು ಸೆಪರೇಟ್, ಅವ್ರ ಮನೆಯವ್ರು ಸೆಪರೇಟ್ ಅಲ್ವಾ. ಓಕೆ, ಏಪ್ರಿಲ್ 10 ಬೇಸಿಕ್ಲಿ ಒಳ್ಳೆ ಡೇಟ್. ಏಪ್ರಿಲ್ 10 ಗುರುವಾರ ರಜೆ ಇದೆ ಆಯ್ತಾ. ಅದಾದ್ಮೇಲೆ ರಾಯವಾರ ಹೌದು, ಅವತ್ತು ರಜೆ ಇದೆ. ಅದಾದ್ಮೇಲೆ ಕಂಟಿನ್ಯೂಸ್ ರಜೆಗಳಿದಾವೆ. ಸೊ ಒಳ್ಳೆ ಡೇಟ್. ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ ಅನೌನ್ಸ್ ಮಾಡಿದ್ರು 1 ವರ್ಷ ಮುಂಚೆನೆ. ಸೊ ಅವ್ರು ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ ಸಿನಿಮಾ ಈ ಡೇಟ್ ಬರ್ಬೋದಲ್ಲ ಅಂತ ನಾವು ಕಾರ್ತಿಕ್ ಅವರ ಡೇಟ್ ಹೇಳಿದ್ವಿ. ನಾವು KRG ಕಾರ್ತಿಕ್ ಅವ್ರನ್ನೇ ಈ ಡೇಟ್ ಹೇಳಿದ್ದು. ಒಳ್ಳೆ ಡೇಟ್ ಇದೆ, ಬರೋಣ ಅಂತ. ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದಾವೆ, ಇಟ್ಸ್ ಓಕೆ. ಕನ್ನಡದ 2-3 ಸಿನಿಮಾಗಳು ಬಂದ್ರು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಅಷ್ಟು ಥಿಯೇಟರ್ಗಳಿದಾವೆ, ಅಷ್ಟು ಮಾಡ್ಬೋದು. ಗೊತ್ತಿಲ್ಲ, ಬಟ್ 200 ರೂಪಾಯಿ ಮಾಡೋದಂತ ಒಂದು ವೆಲ್ಕಮ್ ಡಿಸಿಷನ್ ಅಂತ ಹೇಳ್ತೀನಿ. ಒಂದೇನಾಗುತ್ತೆ, ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ. ಈಗ ಸುಮ್ನೆ ನಮ್ಮ ಮನೆಗಳನ್ನ ಹೆಂಗಿದ್ದಾರೆ ಅಂತ ನಮ್ಗೂ ನಾವು ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ಅಮ್ಮಂದ್ರೆಲ್ಲ ಚೌಕಾಸಿ ಮಾಡಲ್ವಾ, 15 ರೂಪಾಯಿ 12 ರೂಪಾಯಿ ಕೊಡು, 12 ರೂಪಾಯಿ ನಂತರ. ಹೌದಾ, ಎಲ್ಲರ ಮನೆಗಳನ್ನ ಮಾಡೋದೇ ಅಲ್ವಾ. ಸೊ ನಮ್ಗೆ ಸಡನ್ ಆಗಿ ನಾವು ಮಲ್ಟಿಪ್ಲೆಕ್ಸ್ ಹೋಗ್ಬಿಟ್ಟು 350 ರೂಪಾಯಿ 400 ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಲ್ ಕ್ಲಾಸ್ಗೆ ಹೊರೇನೆ. ಅದು 4-5 ಜನ ಸಿನಿಮಾ ನೋಡಕ್ ಹೋದ್ರೆ 2-3 ಸಾವಿರ ರೂಪಾಯಿ ಇನ್ನೂ ಡಮ್ ಅಂತ ಹೋಗ್ಬಿಟ್ರೆ ಒಂದ್ ಸಿನಿಮಾ ನೋಡೋಕೆ ಸುಸ್ತಾಗ್ಬಿಡುತ್ತೆ. ಅಯ್ಯೋ ಇನ್ನೊಂದು ಸಿನಿಮಾ ಹೋಗಕ್ಕೆ ಇನ್ನೊಂದು ತಿಂಗಳು ಕಾಯ್ಬೇಕು ಅಂತ ಆಗ್ಬಿಟ್ಟಿರುತ್ತೆ. ಸೊ ಈ 200 ರೂಪಾಯಿ ಮಾಡೋದು ಸಿನಿಮಾ ಮಾಡೋ ನಮ್ ದೃಷ್ಟಿಯಿಂದನೂ ಮತ್ತೆ ನೋಡೋ ಪ್ರೇಕ್ಷಕರ ದೃಷ್ಟಿಯಿಂದನೂ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.